ಹನುಮಂತನ. ಸೊ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹನುಮಂತ ಬಗ್ಗೆ ಹೆಂಗ್ ಆಡ್ದ ಅಂತ ಮೇಡಮ್? ಆಡಿ ನೋಡ್ರಿ ಕಣ್ಣಿದೆ ಎಲ್ಲರಿಗೂ ಸಖತ್ತಾಗಿ ಆಡವ್ರೆ. ಆಡಿ ಕೆಲವರು ಎಷ್ಟು ಒಳಗಡೆ ಇದ್ದವ್ರು ಎಷ್ಟೋ ಜನ ಮಾತಾಡಿದ್ರು ಅವ್ನು ತಲೆಗೆ ಹಾಕೊಂಡಿಲ್ಲ. ಅವ್ನ ಆಟ ಏನು, ಅವ್ನ ಗುರಿ ಏನಿತ್ತು ಅದನ್ನ ತಲುಪಿದಾನೆ. ಅದಕ್ಕೋಸ್ಕರ ಜನಗಳೆಲ್ಲ ಅವ್ನಿಗೆ ಖುಷಿಲಿಂದ ಅವ್ನಿಗೆ ಗೆಲ್ತಾನಂತ ಆಸೆ ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಬಂದಿದ್ದಾರೆ, ಹಳ್ಳಿದಿಂದನೂ ಬಂದಿದ್ದಾರೆ, ಸಿಟಿ ಒಳಗಡೆಯಿಂದ ಬಂದಿದ್ದಾರೆ. ಅವನಿಗೋಸ್ಕರ ನೋಡೋಕ್ಕೋಸ್ಕರ ಬಂದಿದ್ದಾರೆ. ಇವತ್ತು ಎನಿ ಕಂಡೀಷನ್ ನೋಡೋಕ್ಕೋಸ್ಕರ ಬಂದಿದ್ದಾರೆ. 12 ಆಲಿ 1 ಆಲಿ ಅವ್ನು ನೋಡೇ ಬಿಟ್ಟು ಮನೆ ಹೋಗೋದು. ಬೈಕ್ ನಿಂತ ಬಿಜಾಪುರ ನಿಂತ ಬಂದಿರೋದು. ಈ 9 ಪ್ಯಾಡ್ ಹಾಕೊಂಡು 7 ಅವರ್ದಲ್ಲಿ ನಾನು ಬಂದಿರೋದು. ನಾವು 7 ಜನ ಬೈಕ್ನಲ್ಲಿ ಬಂದಿರೋದು. ಇವನು ಹ್ಯಾಂಡಿಕ್ಯಾಪ್, ನಾವು ಬಂದಿರೋದು 7 ಜನ ಬಿಜಾಪುರ. ಹನುಮಂತ ಗೆದ್ದೇ ಗೆಲ್ತಾನೆ. ನಮ್ಮ ಸಮಾಜ ಗೆದ್ದೇ ಗೆಲ್ತಾನೆ. ನಮ್ಮ ಬಂಜಾರ, ನಾವು ಜಯ ಸೇವಾಲಾಲ್, ನಾವು ಬಂಜಾರ ಜನ ಅಂದ್ರೆ ಮರಾಠಿ ಹಿಡ್ಕೊಂಡು, ತಮಿಳ್ನಾಡು ಹಿಡ್ಕೊಂಡು, ತೆಲುಗು ಹಿಡ್ಕೊಂಡು, ತಮಿಳ್ನಾಡು ಮರಾಠಿ ಹಿಡ್ಕೊಂಡು ನಮ್ಮ ಜನ ಗೆದ್ದಿರೋದು. ನಮ್ಮ ಕಣ್ಣು ಮುಂದೆ ಮಿಸ್ ಆಗಬಾರ್ದು ಅನ್ನೋದೇ ನನ್ನ ಎಕ್ಸ್ಪೆಕ್ಟೇಷನ್. ಯಾರೇ ಕಣ್ಣಿದೇನೋ ನಾನು ನಿಯತ ಕಾಡಿದ್ದೇನೆ ಅಂತ ದೇವ್ರು ಕೊಡ್ತಾನೆ ಹೊರತು ದೇವ್ರು ಎಷ್ಟು ಹೊರ ಕೊಟ್ಟಿದೆ ಅಂತ ಕೊಟ್ಟಿದ್ದಾನೆ. ಇನ್ನವರೆಗೂ ದೇವ್ರು ಇರೋವರೆಗೂ ಯಾವತ್ತೂ ಭಯ ಪಟ್ಟಿಲ್ಲ, ಇನ್ನವರೆಗೂ ಭಯ ಪಡಲ್ಲ. ಫುಲ್ ಖುಷಿ ಆಗಿದೆ. ಇವತ್ತಿಗೆ ಹೊರಗಡೆ ಬಂದ್ರೆ ಇನ್ನವರೆಗೂ ಖುಷಿ ಇದೆ. ಮೇಡಮ್ ಇವಾಗ ಇಷ್ಟೆಲ್ಲ ಇವಾಗ ನೋಡ್ತೀರಿ ಮೆರವಣಿಗೆ ಅದಕ್ಕಿಂತ ಹಬ್ಬರು ನಡೀತೆ. ಇವಾಗ ಕಾಣ್ತಾರೆ ನಿಮಗೆ ಚಿಕ್ಕದು. ಇನ್ನೂ ಹೊರಗಡೆ ಬಂದ್ರೆ ಕರ್ನಾಟಕ ನೋಡೋ ವಸ್ತು ಕಣ್ಣಲ್ಲಿ ನೋಡ್ಬೇಕು. ಅಟ್ಟು ಮೆರವಣಿಗೆ ಮಾಡ್ತಾರವನ್ನ ಜನಗಳು ಅಷ್ಟು ಪ್ರೀತಿಯಿಂದ ಕಳಿಸಿದ್ದಾನೆ. ಅವ್ನು ಗಳಿಸಿದ ನೋಡಿದ್ರೆ ಜನಗಳು ಎಷ್ಟೇ ಅಲ್ಲಕ ಅಷ್ಟೊಂದು ಓಟ್ ಹಾಕಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರು ಕೂಡ ಓಟಿ ನೋಡಿದ್ರು ಬಿ ಅವನ ಮೇಲೆ ಬಿಟ್ರೆ ಯಾರ ಮೇಲೂ ಹಾಕಿಲ್ಲ. ಇನ್ನ ಅವ್ರಿಗೆ ಅನ್ಸಿರೋದೇನು ಗೊತ್ತಾ, ಹನುಮಂತನೇ ಗೆಲ್ತಾನೆ ಅಂತ ಅನ್ಕೊಂಡು ಬಂದಿದ್ವಿ. ಹನುಮಂತನೇ ಗೆಲ್ಬೇಕು. ಹನುಮಂತ ಮಾತು ನೀನ್ ಯಾರಿಗೆ ಸೇರ್ಬೇಕು, ತಾಯಿ ಅವರಿಗೆ ಸೇರ್ಸು ಅಂತ ಅವ್ರು ಮಾತಾಡ್ತಾವ್ರಲ್ಲ ಮೇಡಮ್. ಮಾತಾಡ್ಲಿ ಇಲ್ಲ ಹನುಮಂತ ಹೇಳಿದ್ರು ನೋಡವ್ವ ತಾಯಿ, ಯಾರು ಕಪ್ಪಿಗೆ ಯಾರು ಬೇಡ್ಕೊಂಡಿದ್ದು, ಕಪ್ ಮುಂದೆ ನಿಂತ್ಕೊಂಡು ಬೇಡ್ಕೊಂಡಿದ್ದು ಅವರು ಅದನ್ನ ಹೇಳ್ರಿ ಮೇಡಮ್. ಹೇಳ ಅಲ್ಲಿರೋ ಇವಾಗ ಎಲ್ಲರೂ ಬಿಗ್ ಬಾಸ್ ನೋಡಿದ್ದಾರೆ ಹೌದಾ? ಅವನ ಆಟ ಬಂದು ಹಿಡಿದು ನೋಡಿದ್ದಾರೆ. ಇವನೇನ್ ಮುಗ್ತಾ ಇದ್ದಾನೆ, ಏನ್ ಆಗಲ್ಲ ಇವನ ಕೈಯಲ್ಲಿ ಅನ್ಕೊಂಡಿದ್ದಾರೆ. ಅವ್ನು ಆಗಲ್ಲ ಅಂದನಲ್ಲ, ಇವತ್ತು ತೋರಿಸಿದ್ದಾನೆ ಉತ್ತರ ಕನ್ನಡ ಕೈಲಿ ಆಗಲ್ಲ ಅಂತೇಳಿ. ಇವತ್ತು ಮಾಡಿ ತೋರಿಸಿದ್ದಾನೆ ಉತ್ತರ ಕನ್ನಡ ಹೆಂಗಿದೆ ಅಂತ ತೋರಿಸ್ಕೊಟ್ಟಿದ್ದಾನೆ. ಅದನ್ನ ಫುಲ್ ಖುಷಿಯಾಗಿದೆ. ಅವ್ನು ಗೆದ್ದಿದ್ದಾನೆ. ಯಾರು ಅಂದಿದ್ದಾರೆ ಏನೋ ಹುಚ್ಚು ನನ್ನ ಮಗ ಆಡಲ್ಲ ಬಿಡು ಗೆಲ್ತಾನೋ ಅನ್ನೋದು ಟ್ಯಾಲೆಂಟ್ ಅವ್ನು ಉದ್ಯೋಗ ತೋರಿಸ್ಕೊಂಡಿದ್ದಾನೆ. ಯಾರು ಇವ ಅಂತಿರೇತು ಅವ್ನು ಬಡ ಅಂಕ ಇದ್ದಾನೆ. ಅವ್ನು ಟ್ಯಾಲೆಂಟ್ ಇಂದ ಬರೋದು ಎಲ್ಲರೂ ಬಂದಿರು. ಅವ್ನು ಗೆದ್ದಿದ್ದಾನೆ, ಖುಷಿಯಾಗಿದೆ. ನಮ್ಮ ಉತ್ತರ ಕರ್ನಾಟಕದ ಇವಾಗ ಸಿಕ್ಕಿರೋದು ಬಿಗ್ ಬಾಸ್ 1, ಸೆಕೆಂಡ್ ಸರಿಗಮಪ್ಪ ನಮ್ ಫೈನಲ್ ಸಿಕ್ಕಿರೋದು. ನಮ್ಗೆ ಅದು 2 ಕಪ್ಪು ನಮ್ಗೆ ನಮ್ಮ ಉತ್ತರ ಕರ್ನಾಟಕ ಸೇರಿರೋದು. ಸರಿಗಮ ಹಿಡ್ಕೊಂಡು ಸರಿಗಮ ಮಾತ್ರ ಈಸಿಯಾಗಿ ಅವನಿಗೆ ನಮ್ಮ ಮೈಲಾರಿಗೆ ನಮ್ಗೆ ಸಿಗಿರೋದು. ನಾವು ಅವ್ರಿಗೆ ಬೇರೆ ಹೆಸರು. ನಮಗೆ ಉತ್ತರ ಕರ್ನಾಟಕ ನಾವು ಇಕ್ಕಿರೋದು ಮೈಲಾರಿ ಅಂತ ಸರಿಗಮದಲ್ಲಿ ನಾವು ಇಕ್ಕಿರೋದು. ಬಿಗ್ ಬಾಸ್ ಸಿಕ್ಕೈತೆ ನಮ್ಗೆ ಇತ್ತು. ನಮ್ಗೆ ಅವರಿಗೆ ಕಪ್ ಬಂದೇ ಬರುತ್ತೆ. ನಮಗೆ ವೈಟ್ ಕಾರ್ಡು ನಮಗೆ ಡೈರೆಕ್ಟ್ ಫಿನಾಲೆ ಸಿಕ್ತು. ನಮ್ಮ ಹನುಮಂತಿಗೆ ಒಳ್ಳೆ ಆಟ ಆಡಿದ್ದಾನೆ, ಒಳ್ಳೆ ಆಟ ಸಿಕ್ತು. ಒಳ್ಳೆ ಆಟ ಮಾತ್ರ ಯಾರಿಗೂ ಹೊಟ್ಟೆ ಉರಿದಂಗೆ, ಯಾರ ಮೇಲೇನೋ ದೋಷೆ ಇಲ್ಲ ಅನ್ನಂಗೆ ನಾವು ಆಟ ಆಡ್ದೇವಿ. ನಾವು ಉತ್ತರ ಕರ್ನಾಟಕ ಜನಾಂಗ ನಾವು ಓಕೆ ಆಯ್ತು.